ಈಗ ಈ ಗೆರೆಯನ್ನು ಓದಿ ಮುಗಿಸಿ ಚಿಂತನೆಯನ್ನು ನಿಲ್ಲಿಸ್ತೇನೆ. ಮುಂದಕ್ಕೆ ಇನ್ನೊಮ್ಮೆ ಸೇರುವ ಚೈತ್ರ ಮಾಸೆ ಅಥವಾ ಮಾಘ. ಇಲ್ಲಿ ಒಂದೊಮ್ಮೆ ಮಾಘ ಮಾಸದಲ್ಲಿ ನಮಗಾಗಲಿಲ್ಲ, ಏನೋ ಅವಘಡ ಬಂತು ಅಥವಾ ಆಶೋಚ ಬಂತು ಅಥವಾ ವೀಸಾದಲ್ಲಿ ಹೆಚ್ಚು ಕಡಿಮೆ ಆಯಿತು, ಟಿಕೆಟ್ ಸಿಗಲಿಲ್ಲ, ಎಂತ ಮಾಡೋದಂದ್ರೆ ಮುಂದೆ ಮಾಡಿ, ಮುಂದಿನ ತಿಂಗಳು ಪಾಲ್ಗುಣ ಬೇಡಂದ್ರೆ ಆಚೆ ಚೈತ್ರ ಮಾಡಿ, ಹೊಸ ವರ್ಷಕ್ಕೆ ಮಾಡಿ. ಚೈತ್ರೇ ಮಾಸೆ ಅಥವಾ ಮಾಗೆ ಶಂಕರಂ ಯೋರ್ಚೇದ್ವ್ರತಿ ಮಾಸಂ ವಾಪಿ ಅರ್ಧ ಮಾಸಂ ವಾ ದಶ ಸಪ್ತ ದಿನಾನಿವ. ಇಲ್ಲಿ ಒಂದು ಸ್ಪೆಷಲ್ ಸ್ಟೇಟ್ಮೆಂಟ್ ಏನಂದ್ರೆ ದಿನ ಚೇಂಜ್ ಮಾಡಿ ತೋರಿಸಿದ್ದು. ಆಗದೇ ಇದ್ದವರಿಗೆ ಏನು ಅಂತ ಬೇಕು ಯಾವಾಗಲೂ. ಅನಂತರ ವ್ರತ ಆಗದೇ ಇದ್ರೆ ಏನೊಂದು ಒಂದು ದಿನ ಇರ್ತದೆ, ನವರಾತ್ರಿ ಆಗದೆ ಹೋದ್ರೆ ಏನೊಂದು ಇರ್ತದೆ, ಪಿತೃಪಕ್ಷ ಆಗದೇ ಇದ್ರೆ ಏನೊಂದು ಇರ್ತದೆ. ಅದಕ್ಕೆ ಇಲ್ಲಿ ಏನು ಅಂತ ಶಿವರಾತ್ರಿ ಆಗದೇ ಇದ್ರೆ, ಮಾಘಕ್ಕೆ ಆಗದೇ ಇದ್ರೆ ಏನು ಚೈತ್ರ ಮಾಸಕ್ಕೆ ಮಾಡಿ ಅಂತ ಪೋಸ್ಟ್ಪೋನ್ ಮಾಡಿದ್ರು. ಎಷ್ಟು ದಿವಸ ಶಿವರಾತ್ರಿ ಪೂಜೆ ಪುನಸ್ಕಾರ? ನಮಗೆ ನವರಾತ್ರಿ 9 ಗೊತ್ತುಂಟು, ನಾವು ಅದನ್ನು ನೋಡಿಕೊಂಡು ಮಧ್ವ ನವರಾತ್ರಿ ಅಂತ ಮಾಡ್ತೇವೆ ಕೆಲವೊಮ್ಮೆ. ಇದು ಇನ್ನು ಬೇರೆಯವರ ಆರಾಧನೆ ಎಲ್ಲ ಮಾಡುವಾಗ 3 ದಿನ 5 ದಿನ ಪೂರ್ವಾಪರ ಎಲ್ಲ ಮಾಡ್ತೇವೆ. ಶಿವರಾತ್ರಿ ಒಂದೇ ದಿನ ಮಾಡ್ತೇವಲ್ಲ ನಾವು, ಎಂತ ಕತೆ ಉಂಟು? ಇದು ಎಷ್ಟು ದಿನ ಮಾಡಲಿ? ಅದು ಒಂದು ದೊಡ್ಡ ಪ್ರಶ್ನೆ ಕೊಟ್ಟರು. ಅದಕ್ಕೆ ಹೇಳ್ತಾರೆ 1 ತಿಂಗಳು ಮಾಡ್ಲಿಕ್ಕೆ ಉಂಟು ಅಂತ. ಮಾಸಂವ, ಅರ್ಧ ಮಾಸಂವ, ಅಥವಾ 15 ದಿವಸ ಮಾಡಲಿಕ್ಕೆ ಬರ್ತದೆ, ಅಥವಾ 10 ದಿನ ಮಾಡ್ಲಿಕ್ಕೆ ಆಗ್ತದೆ, ಅಥವಾ ಸಪ್ತ ದಿನಾನಿವ 7 ದಿನ. ಎಲ್ಲಿ ಇಲ್ಲ ನೋಡಿ. ನಮ್ಮ ಕೃಷ್ಣದೇವರಿಗೂ ಹಾಗೆ ಉತ್ಸವದಲ್ಲಿ 7 ದಿನ ಮಾಡಲಿಕ್ಕೆಲ್ಲ ಉಂಟು. ಮಾಡೋದೇನು ಒಂದೇ ದಿವಸದಲ್ಲಿ. ಚಕ್ಕಲಿ ಉಂಡೆ ಎಲ್ಲ 7 ದಿನ ಇರ್ತದೆ, 15 ದಿವಸ ಇರ್ತದೆ. ಆದರೆ ಉತ್ಸವ ದೇವರ ಸೇವೆ ಮಾತ್ರ ಆಗುವುದಿಲ್ಲ. ಇಲ್ಲಿ ಶಿವರಾತ್ರಿ ಅಷ್ಟು ಮಾಡಲಿಕ್ಕೆ ಉಂಟು ಹೇಳುವುದೊಂದು ವಿಶೇಷ. ಪೂಜೆಗಳ ದಿನಗಳ ಲೆಕ್ಕಾಚಾರ ಕೊಟ್ಟ ಪ್ರಮಾಣ ಇದು ದೊಡ್ಡ ಸಂಗತಿ, ಬ್ರಹ್ಮವೈವರ್ತದ್ದು. ಅದರೊಟ್ಟಿಗೆ ಇನ್ನೊಂದು ಪ್ರಕಾರ ಆಗಿದ್ದೇನೆ, ಎಷ್ಟು ದಿನ ನೀನು ಪೂಜೆ ಮಾಡ್ತೀಯಾ ಅಷ್ಟು ಯುಗಗಳ ಕಾಲ ನೀನು ಉತ್ತಮ ಲೋಕದಲ್ಲಿ ಇರ್ತೀಯ ಅಂತ. ದಿನಮಾನಂ ಯುಗಂ ಸೋಪಿ ಶಿವಲೋಕೆ ಮಹೀಯತೆ ಅಂತ. ಶಿವಲೋಕದಲ್ಲಿ ನೀನು ಎಷ್ಟು ದಿವಸದ ವ್ರತ ಮಾಡಿದ್ದಿ ಅಷ್ಟು ದಿವಸ, ಅಷ್ಟು ಯುಗ. 1 ದಿನ ಸೇವೆ ಮಾಡಿದರೆ 1 ಯುಗ ಅಲ್ಲಿರ್ತಿ ನೋಡಿ. ಒಂದೊಂದು ಯುಗ ಅಂದ್ರೆ ಎಷ್ಟು ದೊಡ್ಡದು ನೋಡಿ. ಹಾಗಾಗಿ ಅಷ್ಟು ಸಮಯ ಶಿವಲೋಕದಲ್ಲಿ ಇರ್ಲಿಕ್ಕೆ ಆಗ್ಲಿಕ್ಕೆ ಕಾರಣ ನಾವು ಮಾಡಿದ ವ್ರತದ ದೊಡ್ಡ ಸ್ಥಿತಿ. ಆ ಅರ್ಜೆಂಟಲ್ಲಿ ಪೂಜೆ ಮುಗಿಸಿದ್ರೆ ಅರ್ಜೆಂಟ್ ಪುಣ್ಯ ಚೂರೇ ಸಿಗ್ತದೆ. ಅದನ್ನು ಸ್ಪಷ್ಟವಾಗಿ ಚಂದವಾಗಿ ವಿಶಾಲವಾಗಿ ಎಲ್ಲ ತಿಳ್ಕೊಂಡು ಮಾಡಿದರೆ ಬೇಕಾದಷ್ಟು ಪುಣ್ಯವನ್ನು ಪಡೀಲಿಕ್ಕೆ ಆಗ್ತದೆ. ಹಾಗಾಗಿ ಅಂತಹ ಒಂದು ಅದ್ಭುತವಾದ ಕೆಲವು ಸೋರ್ಸ್ಗಳು, ಇದು ಯಾರು ರಿವೀಲ್ ಮಾಡದ ಕೆಲವು ಸಂಗತಿಗಳು ವಾಸ್ತವವಾಗಿ ಎಷ್ಟು ದಿನ ಮಾಡಲಿಕ್ಕೆ ಉಂಟು ತಲೆಯಲ್ಲಿ ಬರುವುದಿಲ್ಲ ಕೆಲವರಿಗೆ. ಮಾಡಿದರೆ ಏನಾಗುತ್ತೆ ಅಂತ ಒಂದು ರೋಚಕವಾದ ಕೆಲವು ಅಪೂರ್ವ ಸಂಗತಿಗಳ ಬಗ್ಗೆ ಈ ಬಾರಿ ಚಿಂತನೆಯನ್ನು ಕೊಟ್ಟಿದ್ದೇನೆ. ಸುಮಾರು ಸ್ಲೈಡ್ಸ್ಗಳು ಬಾಕಿ ಇವೆ ಇವತ್ತು. ಇನ್ನು ಮುಂದಿನ ಸರ್ತಿ ಬರುವಾಗ ಶನಿವಾರ 4:15 ಸರಿಯಾಗಿ ಬಂದು ಸೇರುವ, ಮುಂದಿನ ಶಿವನ ಚಿಂತನೆಗಳ ಬಗ್ಗೆ ಕೇಳುವ. ಶಿವರಾತ್ರಿ ಮುಗಿದ್ರೂ ಶಿವನ ಚಿಂತನೆ ಮುಗಿಯದಿದ್ರೆ ಏನು ಬೇಸರ ಮಾಡಬೇಡಿ, ಮುಂದೆ 3ನೆಯ ಶನಿವಾರವೂ ಸೇರಿ ಶಿವನ ಬಗ್ಗೆ ಕೇಳಬಾರದು ಅಂತ ಏನಿಲ್ಲ. ಹಾಗಾಗಿ ಒತ್ತಂತದಲ್ಲಿ ಒಂದು ಸತಿ ಕೇಳಿಕೊಂಡ್ರೆ ಒಮ್ಮೆ ಯಾವಾಗಲೂ ಮತ್ತೆ ನಾವು ಶಿವರಾತ್ರಿಯನ್ನು ಗಡದ್ದಾಗಿ ಮಾಡಲಿಕ್ಕೆ ಬರ್ತದೆ ಅಂತ ಹೇಳ್ತಾ, ಬಂದವರಿಗೂ ವಂದನೆಗಳು, ಬಾರದವರಿಗೂ ವಂದನೆಗಳು, ದೂರದಲ್ಲಿ ನಿಂತವರಿಗೂ ವಂದನೆಗಳನ್ನು ಸಲ್ಲಿಸಿ ಮಾತು ಮುಗಿಸ್ತೇನೆ. ಶ್ರೀಕೃಷ್ಣ ನಾರಾಯಣ ನಾರಾಯಣ.